ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ಇವತ್ತು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಜೀರಿಗೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಕರಿಬೇವು ತೊಗೊಂಡಿದ್ದೀನಿ. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಬನ್ನಿ ಮನೇಲಿ ಯಾವ ಥರ ಪಕೋಡ ಮಾಡೋದು ಅಂತ ನೋಡೋಣ. ಕಮ್ಮಿನೇ ಮಾಡ್ತಾಯಿದ್ದೀನಿ. ಯಾರೋ ನೆನಪು ಬಂದಿದ್ರು ಅಂತ 2 ಈರುಳ್ಳಿ ತೊಗೊಂಡಿದ್ದೀನಿ. ಸಾಕು 2 ಈರುಳ್ಳಿ. ಅದನ್ನು ಒಂದು ಸತಿ ಎಲ್ಲ ಥರ ಮಾಡಿ ಈರುಳ್ಳಿ ನೀರು ಬರುತ್ತೆ. ಎಷ್ಟು ನೈಸಾಗಿ ಗೊತ್ತಿರ್ತೀವೋ ಅಷ್ಟು ಒಳ್ಳೆಯದು. ಈ ಥರ ಉದ್ದಾಗಿರಬೇಕು. ಈ ಥರ ಉದ್ದಾಗಿದ್ದರೆ ಪಕೋಡ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ನೀರು ಹಾಕಬಾರ್ದು. ಈ ಥರನೇ ಕಲಿಸ್ಕೋಬೇಕು. ಈರುಳ್ಳಿಗೆಲ್ಲ ಹಿಡಿಬೇಕಲ್ಲ ನೀರು ಇಟ್ಟೋಗೆ, ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು ಎಷ್ಟು ಬೇಕು ನಾನು ಸ್ವಲ್ಪ ಇಟ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕಲಿಸ್ತೀನಿ. ಜಾಸ್ತಿ ನೀರಾದ ಬಜ್ಜಿ ಆಗಿಬಿಡುತ್ತೆ. ಬೇಡ, ಪಕೋಡಕ್ಕೆ ಕರೆಕ್ಟಾಗಿ ಒಂದು ಲೆವೆಲ್ ಇರಬೇಕು. ನಾನು ಸ್ವಲ್ಪ ಹಿಟ್ಟು ಈಗ ಇಷ್ಟ ಆಗಿದೆ ನೋಡಿ. ಈ ಥರ ಇಟ್ಕೋಬೇಕು. ಜಾಸ್ತಿ ತೆಳ್ಳಗೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಈ ಥರ ಇದಾಯಿತು, ರೆಡಿ ಮಾಡಿದ್ದೀನಿ. ಬಾಣಲಿ ಇಟ್ಟಿದ್ದೀನಿ, ಅಲ್ಲೇ ಹೆಚ್ಚು ಎಣ್ಣೆ ಹಾಕೋದು. ಎಣ್ಣೆ ಕಾಯಿಲಿ. ಎಣ್ಣೆ ಕಾಯಲಿ. ಎಣ್ಣೆ
ಕಾದಿದೆಯಾ ನೋಡೋಣ ಒಂಚೂರಾಗಿ ನೋಡು ಕಾಯಬೇಕು. ಈಗ ಹಾಕುವ ಬಿಡಿ ಬಿಡಿಯಾಗಿ ಬಿಡು. ನಾವು ಸ್ವಲ್ಪನೇ ಮಾಡಿರೋದನ್ನು ಪಕೋಡ ತಿನ್ನಬೇಕು ಅನಿಸ್ತು ಇವತ್ತು, ಅದಕ್ಕೆ ಮಾಡಿಬಿಟ್ಟೆ. ಬೇಳೆ ಬೇಳೆ ಹೋಟ್ಲಲ್ಲಿ ಹೋಗಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆಂದ. ಚೆನ್ನಾಗಿ ಬೇಯಬೇಕು. ಯಾಕೆ ಹೊರಗಡೆ ಹೋಗಿ ತಿನ್ನಬೇಕು, ಮನೆಯಲ್ಲೇ ಮಾಡ್ಕೊಂಡು. ನೋಡಿ ಈ ಥರ ಗರಿಗರಿಯಾದ ಪಕೋಡ ರೆಡಿ. ಮನೆಯಲ್ಲೇ ಮಾಡ್ಕೋಬೋದು. ಟೇಸ್ಟ್ ಮಾಡುವ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ. ನಾನೇನು ಸೋಡಾ ಗಿಡ ಏನೂ ಹಾಕಿಲ್ಲ, ಸೋಡಾ ಎಲ್ಲ ಯೂಸ್ ಮಾಡಿಲ್ಲ. ಹಾಗೆ ಸೂಪರಾಗಿ ಬಂದಿದೆ ಪಕೋಡ, ಚೆನ್ನಾಗಿ ಬಂದಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಆದರೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರ್ತದೆ. ಯಾವ್ಯಾವ ಎಣ್ಣೆ ಹಾಕ್ತಾರೋ ಏನೋ ಗೊತ್ತಿರಲ್ಲ. 2 ದಿವಸ 3 ದಿವಸದ ಬೇಯಿಸಿದ ಎಣ್ಣೆ ಎಲ್ಲ ಹಾಕಿರ್ತಾರೆ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಮನೆ ಎಣ್ಣೆನೇ ಅಲ್ವಾ, ಅದು ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು ನಾವು, ತಪ್ಪಾಗಲ್ಲ. ನೀವು ಕೊನೆ ತನಕ ವೀಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದ.